ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಯವ್ವಾ ಪಾರು ದಿಟ್ಟವಾಗ್ಲು ನೀನ್ ನನ್ನ ಕೈಯಿಂದನೇ ಎಲ್ಲಿ ಉಡ್ಸ್ಕೊಂಡ್ಬಿಡ್ತೀಯ ಅನ್ಕೊಂಡು ದಿಗ್ಲ ತೋಗ್ಬಿಡ್ತು ನಂಗೆ. ಇಲ್ಲೇ ಸೀರೆ ಉಡ್ಕೊಂಡ್ಬಿಟ್ರೆ ಮದ್ವೆಲಿ ಎಕ್ಸ್ಕ್ಲೂಸಿವ್ ಆಗಿ ಕಾಣಿಸ್ಕೊಳ್ಳಲ್ಲ ಅಲ್ವಾ, ಅದಕ್ಕೆ ಹೋಗ್ಲಿ ಪಾಪ ಅಂತ ಸುಮ್ಮನಾದ. ಈಗ ನೋಡು ಸೀರೆ ಹೆಂಗ್ ಕಾಣತ್ತೆ ಅಂತ ಹೇಳು, ಸುಮ್ಮನೆ ಹಿಂಗೆ ಹೆಗ್ಲ ಮೇಲೆ ಹಾಕೊಂಡ್ರೆ ಸಾಕು. ನಿನ್ನ ಐಡಿಯಾ ಬೂ ಪಸಂದ್ ಆಗೋಯ್ತು. ನಂಗೆ ಗೊತ್ತು ಏನು ಮಾಡೋದು, ಹೆಣ್ಮಕ್ಳಿಗೆ ಗಂಡ ಸೀರೆ ಉಡ್ಸ್ಲಿ ಅಂತ ಎಷ್ಟು ಆಸೆ ಇರುತ್ತೆ ಗೊತ್ತಾ, ಆದ್ರೆ ಗಂಡು ಜನಗಳಿಗೆ ಅರ್ಥನೇ ಆಗಲ್ಲ. ಅರ್ಥ ಆಯ್ಕಿಲ್ಲ ಅಂದ್ರೆ ಏನ್ ಮಾಡೋದು, ಇಲ್ಲ ಅಂದ್ರೆ ಈ ಪೆದ್ ಗಂಡದ್ರಿಗೆಲ್ಲ ಹೆಂಗ್ ಗೊತ್ತಾಗೋದು. ಸೈಡ್ ಹೋಗ್ಬಿಡ್ತು ಕಿಸು. ಹೋಗುತ್ತೆ ಅರ್ಥ ಮಾಡ್ಸೋದ್ರ ಜೊತೆಗೆ ಹೋಮ್ವರ್ಕ್ ಕೂಡ ಕೊಡ್ತೀನಿ ಸ್ಟೂಡೆಂಟ್. ನಡಿ ಓಹೋ ಇವರೇ ಲೇಟು, ನನ್ನ ಹೆಂಡ್ರೆ ಫಸ್ಟ್ ರೆಡಿ ಆಗಿದ್ದು. ಮಾವ ನನ್ನ ಹೆಂಡ್ರಾಗವಳೆ ಬೇಗ ರೆಡಿ ಆಗ್ಬಿಟ್ಟವಳೆ, ಶಿವ ಪಾರುನೇ ಲೇಟು. ತಪ್ಪೇನಿದೆ, ಸೆಲೆಕ್ಷನ್ ಅಲ್ಲಿ ಲೇಟ್ ಆಗುತ್ತಪ್ಪ. ಮೇಡಮ್ ಒಂದು ಚಿಕ್ಕ ರಿಕ್ವೆಸ್ಟು, ಕಿರಿಯರಿಂದ ಹಿರಿಯರು ಇದ್ದೀರಾ, ಹೇಗಿದ್ರು ಹಿರಿ ಜೋಡಿ ಕಿರಿ ಜೋಡಿ ಇಬ್ರು ಇಲ್ಲೇ ಇದ್ದೀರಲ್ಲ, ನಮ್ಮ ಅಂಗಡಿ ಪ್ರಮೋಷನ್ಗೆ ರೀಲ್ಸ್ ಮಾಡ್ಕೊಂತೀವಿ, ಒಂದು ರ್ಯಾಂಪ್ ವಾಕ್ ಮಾಡ್ಬೋದಾ? ಅಲ್ಲಣ್ಣ ವಾಕ್ ಬೇಕಾದ್ರೆ ಮಾಡೋಣ, ತೊಂದರೆ ಇಲ್ಲ, ಕಾಲ ಐತೆ. ಆದ್ರೆ ಈ ರಂಪ ಗಿಂಪಲ್ಲ ಬ್ಯಾಡ್ ಕಣಣ. ಅಯ್ಯೋ ಅಣ್ಣ, ಅದು ರಂಪ ಅಲ್ಲ, ಅಂದ್ರೆ ಈ ಸ್ಟೇಜ್ ಮೇಲೆಲ್ಲ ನಡೀತಾರಲ್ಲ ಬಿಲ್ಡಪ್ ತಗೊಂಡು, ಅದನ್ನ ರ್ಯಾಂಪ್ ವಾಕ್ ಅಂತ ಕರೆಯೋದು. ಓ ಬುಲ್ಡಪ್ಪ, ಅದ್ ನನ್ ಎಂಡ್ರ ಸರಿಯಾಗಿ ಕೊಡ್ತಾರೆ. ಹಾ ಮಾಡೋಣ ಸರ್, ಓಕೆ. ಆದ್ರೆ ಹೊಸ ಜೋಡಿ ಹಳೆ ಜೋಡಿನ ಜಡ್ಜ್ ಮಾಡ್ಬೇಕು, ಯಾರು ಸೂಪರ್ ಆಗಿ ರ್ಯಾಂಪ್ ವಾಕ್ ಮಾಡಿದ್ರು ಅಂತ. ಆಗ ನಿಮ್ಗೆ ರೀಲ್ ಸಿಕ್ಕಂಗೂ ಆಗುತ್ತೆ, ನಮ್ಮಲ್ಲಿ ಯಾರು ಬೆಸ್ಟ್ ಜೋಡಿ ಅಂತಾನು ಗೊತ್ತಾಗತ್ತೆ. ಓಕೆನಾ? ಓಕೆ ಓಕೆ. ಅದಕ್ಕೆ ಒಂದ್ ನಿಮಿಷ, ಅತ್ತೆನ ಚಿಕ್ಕತ್ತೆನ ಕರೆದ್ಬಿಡ್ತೀನಿ. ಅತ್ತೆ, ಚಿಕ್ಕತ್ತೆ ಬನ್ನಿ. ಬಾ ಮಾವ ಈ ಕಡೆ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ